ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ರಾಘವೇಂದ್ರ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ. ಶಿವಮೊಗ್ಗದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕೆಎಸ್ ಈಶ್ವರಪ್ಪ ತೀರ್ಮಾನ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಅಭಿಪ್ರಾಯ ಸಂಗ್ರಹ ಸಭೆ ನಡೆಸಿದ ಈಶ್ವರಪ್ಪ ಈ ಮಹತ್ವದ ಘೋಷಣೆ ಹೇಳಿದ್ದಾರೆ. ನನ್ನ ಪ್ರಾಣ ಹೋದರೂ ಒಂದು ಮಾತು ಹೇಳ್ತಾರೆ, ಅಂದರೆ ಬಿಜೆಪಿಗೆ ಸೆಡ್ ಹೊಡೆದದ್ದಲ್ಲ, ಪಕ್ಷೇತರನಾಗಿ ನಿಲ್ತೇನೆ. ನನ್ನ ಪ್ರಾಣ ಹೋದರೂ ನಾನು ಮೋದಿ ವಿರುದ್ಧ ಹೋಗಲ್ಲ. ನನ್ನ ಹೃದಯ ಬಗೆದರೆ ಒಂದು ಕಡೆ ಮೋದಿ, ಇನ್ನೊಂದು ಕಡೆ ರಾಮ ಇದ್ದಾರೆ. ಯಡಿಯೂರಪ್ಪ ಎದೆ ಬಗೆದರೆ ಒಂದು ಕಡೆ ಇಬ್ಬರು ಮಕ್ಕಳು, ಇನ್ನೊಂದು ಕಡೆ ಶೋಭಾ ಕರಂದ್ಲಾಜೆ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅಂಥೇಳಿ ಯಡಿಯೂರಪ್ಪನವರ ವಿರುದ್ಧ ಗುಡುಗಿದ್ದಾರೆ. ಬಟ್ ಈಶ್ವರಪ್ಪನವರು ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈಶ್ವರಪ್ಪನವರು ನಮಸ್ಕಾರ. ಈಶ್ವರಪ್ಪನವರೇ, ಎಷ್ಟೇ ಕೋಪಗೊಂಡ್ರು ಕೂಡ ಈಶ್ವರಪ್ಪನವರನ್ನ ಕರ್ನಾಟಕದ ಜನತೆ ನೋಡಿದೆ. ಎಷ್ಟೇ ಕೋಪಗೊಂಡ್ರು ಕೂಡ ಪಕ್ಷದ ವಿರುದ್ಧ ತೊಡೆದಟ್ಟಿದ ವ್ಯಕ್ತಿತ್ವ ಅಲ್ಲ ನಿಮ್ಮದು. ಎಷ್ಟೆಷ್ಟೋ ಘಟನೆಗಳಾಗೋಯ್ತು ನಿಮ್ಮ ರಾಜಕೀಯ ಜೀವನದಲ್ಲಿ. ಆದರೆ ಮಗನ ವಿಚಾರಕ್ಕೆ ಬಂದಾಗ ಇಂಥ ಒಂದು ನಿರ್ಧಾರ ಕೈಗೊಳ್ಳಬೇಕಾಗಿ ಬಂತ. ಈಶ್ವರಪ್ಪನವರೇ ತನಗೆ ಅನ್ಯಾಯವಾದಾಗ ಯಾವತ್ತೂ ಸಿಡಿದೇಳಲಿಲ್ಲ, ಮಗನಿಗೆ ಅನ್ಯಾಯವಾದಾಗ ಸಿಡಿದೆದ್ದು ಬಿಟ್ರಲ್ಲ. ಈ ಪ್ರಶ್ನೆ ರಾಜ್ಯದ ಜನತೆ ನಿಮ್ಗೆ ಕೇಳಿದ್ರೆ ಏನು ಹೇಳ್ತೀರಿ? ಇದು ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ದು ಹೌದು. ಅದಕ್ಕೆ ಬಾನೆ ಯಡಿಯೂರಪ್ಪನವರು ನಾನು ಟಿಕೆಟು ಕೊಡ್ತೇನೆ, ಅವನಿಗೆ ಪ್ರಚಾರನೂ ಮಾಡಿ ಗೆಲ್ಲಿಸ್ತೇನೆ ಅಂತಲೂ ಹೇಳಿದರು. ಅದು ಮೋಸ ಮಾಡಿದ್ರು. ಒಂದು ಸೈಡ್ ಬಿಡಿ, ಅದು ಒಂದೇ ಅಲ್ಲ, ಅದು ಉಂಟು. ಅದ್ರ ಜೊತೆಗೆ ಹಿಂದುತ್ವದ ಪರವಾಗಿ ಕೆಲಸ ಮಾಡಬೇಕಂತ ಹೋರಾಟ ಮಾಡ್ತಾ ಇರ್ತಾರೆ. ಸಿ ಟಿ ರವಿಗೆ ಟಿಕೆಟ್ ಇಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಇಲ್ಲ, ನಳಿನ್ ಕುಮಾರ್ ಅವ್ರಿಗೆ ಟಿಕೆಟ್ ಇಲ್ಲ, ಸದಾನಂದ ಗೌಡ್ರಿಗೆ ಟಿಕೆಟ್ ಇಲ್ಲ. ಅಂದರೆ ಹಿಂದುತ್ವದ ಪರ ಹೋರಾಟ ಮಾಡ್ತಿರ್ತಪ್ಪ. ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಹೇಳ್ತಾ ಇರೋದೇನು, ವಂಶ ಪಾರಂಪರದ ವಿರುದ್ಧ ನಾನಿದ್ದೇನೆ. ಅಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಿರೋದೇನು? ಅಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕುಟುಂಬ ಇದ್ದರೆ, ಇಲ್ಲಿ ಯಡಿಯೂರಪ್ಪ ಅವ್ರ ಇಬ್ಬರು ಮಕ್ಕಳು, ಒಬ್ಬ MP, ಇನ್ನೊಬ್ಬ MLA, ಅವನ ರಾಜ್ಯದ ಅಧ್ಯಕ್ಷ. ಇದು ನರೇಂದ್ರ ಮೋದಿ ಅವರ ಅಪೇಕ್ಷೆ ವಿರುದ್ಧ ಅಲ್ವಾ? ಇದ್ರ ವಿರುದ್ಧ ನಾನು ಮಾಡ್ತಾ ಇರೋದು. ಮತ್ತೆ ಮಗನಿಗೆ ಟಿಕೆಟ್ ಸಿಕ್ಲಿಲ್ಲ ಅಂತ ಅಷ್ಟೇ ಅಲ್ಲ, ಮೂರನೇದು ಹಿಂದುತ್ವ ಜೊತೆಗೆ ನರೇಂದ್ರ ಮೋದಿ ಅಪೇಕ್ಷೆ, ಮೂರನೇ ನಮ್ಮನ್ನ ಕಾರ್ಯಕರ್ತರು ನೋವು, ಇದಷ್ಟು ವಿರುದ್ಧ ನಾನು ಧ್ವನಿ ಎತ್ತಿದ್ದೇನೆ. ಈಗ ನೀವು ಹೇಳಿದ್ರಿ ಕುಟುಂಬ ರಾಜಕೀಯ ಅಂತ, ನೀವು ಕೂಡ ನಿಮ್ಮ ಮಗನಿಗೆ ಕೊಡಿ ಅಂತ ಕೇಳ್ತಾ ಇರೋದು, ಅದು ಕುಟುಂಬ ರಾಜಕೀಯನೂ ಆಗತ್ತಲ್ವಾ? ನೀವು ಕೂಡ ಅನುಭವಿಸಿದ್ರಿ, ಉಪಮುಖ್ಯಮಂತ್ರಿ ತನಕ ಆದ್ರಿ, ಸಚಿವ. ಭಾರತೀಯ ಜನತಾ ಪಾರ್ಟಿಯ ನಿಲುವು ಒಂದಿದೆ, ಒಂದು ಕುಟುಂಬಕ್ಕೆ ಒಂದು ಸೀಟು. ಇದೇ ಕಾರಣಕ್ಕೆ ನಾನು MLA ಆಗ ತನಕನೂ ಕೂಡ ನನ್ನ ಮಗ MLA ಆಗ್ಕೂಡ್ದು, MP ನಡಿಕೂಡ್ದು, MLC ಆಗ್ಬಿಡ್ದು ಅಂತೇಳಿ ನಾನು ನಿಶ್ಚಯ ಮಾಡಿ ಅವನು MLA MLC MP ಮಾಡಲಿಲ್ಲ. ನಾನು ನಮ್ಮ ಮನೆಯಲ್ಲೀಗ ಯಾರು MLA ಇಲ್ಲ, ಯಾರು MP ಇಲ್ಲ, ಯಾವ MLC ಇಲ್ಲ. ಅದಕ್ಕೋಸ್ಕರ ಕುಟುಂಬಕ್ಕೆ ಒಂದು ಸೀಟು ಅಂತೇಳಿ ಏನು ಕೇಂದ್ರ ಭಾರತೀಯ ಜನತಾ ಪಾರ್ಟಿ ನಿರ್ಣಯ ಇದೆ, ಆ ಪ್ರಕಾರ ಕಾಂತೇಶನ್ ಕೊಡಿ ಅಂತ ಕೇಳ್ತೀನಿ. ಇದು ಕುಟುಂಬ ರಾಜಕಾರಣ ಆಗಲ್ಲ. ಅಲ್ಲ, ಹಾಗಿದ್ರೆ ನೀವು ಯಡಿಯೂರಪ್ಪನವ್ರನ್ನ ಯಾಕೆ ಟೀಕೆ ಮಾಡ್ತೀರಿ? ನೋಡಿ, ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಆಮೇಲೆ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಟ್ಟಿದ್ದರು, ಅವರ ಪತ್ನಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಇನ್ನು ರಾಘವೇಂದ್ರ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಮತ್ತು MLA ಆಗಿದ್ದಾರೆ ವಿಜಯೇಂದ್ರ. ಕೇಂದ್ರವನ್ನು ಕೇಳಬೇಕಲ್ಲ ನೀವು ಅವ್ರಿಗೆ ಹೆಂಗೆ ಕೊಟ್ರಿ, ನನಗೆ ಯಾಕೆ ಕೊಟ್ಟಿಲ್ಲ ಅಂತೇಳಿ? ನೋ 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 ನಾನು ಇವತ್ತು ತೊಗೊಳ್ತಾ ಇರೋಂಥ ಈ ನಿರ್ಣಯ ಯಡಿಯೂರಪ್ಪನವರು ಚಿಂತನೆ ಮಾಡಬೇಕು, ಕೇಂದ್ರ ನಾಯಕರು ಚಿಂತನೆ ಮಾಡಬೇಕು, ರಾಜ್ಯದ ಎಲ್ಲ ಕಡೆನೂ ಕೂಡ ಚರ್ಚೆ ಆಗಬೇಕು. ಅದಕ್ಕೋಸ್ಕರ ಈ ನಿರ್ಣಯ ನಾನು ತೊಗೊಂಡಿದ್ದೀನಿ. ಬರೀ ಯಡಿಯೂರಪ್ಪನವರಲ್ಲ, ಈಗ ಕಾಂಗ್ರೆಸ್ಸಿನ ಟೀಕೆ ಮಾಡೋರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕುಟುಂಬ ರಾಜಕಾರಣ ಅಂತ ಟೀಕೆ ಮಾಡ್ತಿರೋರು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಲಿ ಆಗ್ತಾರೆ ಅಂತ ಕಾಂಗ್ರೆಸ್ಸಿನ ರೂಪದಲ್ಲಿ ಕರ್ನಾಟಕದಲ್ಲಿ ಆಗ್ತಿದೆ. ಇದು ತಿದ್ದಬೇಕು, ಅದಕ್ಕೋಸ್ಕರ ತೊಗೊಂಡ್ರಂಥ ವ್ಯವಸ್ಥೆ ಇದು. ನಾನು ಬೇರೆ ಎಲ್ಲರೂ ನೀವು ಹೇಳಿದ್ದೆಲ್ಲ ಸರಿ, ಆದರೆ ಇಲ್ಲೂ ಕೂಡ ಯಡಿಯೂರಪ್ಪನವ್ರ ದೊಡ್ಡ ಮಗ MP, ಎರಡನೇ ಮಗ MLA, ಜೊತೆ ರಾಜ್ಯ BJP ಅಧ್ಯಕ್ಷ. ಇದನ್ನು ತಪ್ಪಬೇಕು ಅನ್ನೋದು ಕೇಂದ್ರ ನಾಯಕರು ಚರ್ಚೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ನಿರ್ಣಯ. ಇದಕ್ಕೆ ಯಡಿಯೂರಪ್ಪನವ್ರು ಪೂರ್ಣ ಅದಕ್ಕೆ ಬೆಂಬಲ ಕೊಡ್ತಾರೆ. ಇದು ತಪ್ಪು ಅಲ್ಲ. ಈಗ ನೀವು ಒಂದು ತ್ಯಾಗ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BL ಸಂತೋಷ್ ಹೇಳಿದರು, ತ್ಯಾಗ ಅಂದ್ರೇನು? ಈಶ್ವರಪ್ಪ ಮಾಡಿದ್ದು ತ್ಯಾಗ, ರಘುಪತಿ ಭಟ್ ಮಾಡಿದ್ದು ತ್ಯಾಗ ಅಂತೇಳಿ. ಆದರೆ ಯಾರು ರೆಬೆಲ್ ಆಗಿ ಹೋದ್ರೋ, ಯಾರು ಜಗದೀಶ್ ಶೆಟ್ಟರ್, ನನಗೇನು ಅವರ ಈರ್ಷೆ ಇಲ್ಲ, ಆದರೆ ಅವರನ್ನು ಮೂರು ಕಡೆ
ಹುಬ್ಳಿ ಧಾರವಾಡ, ಹಾವೇರಿ, ಬೆಳಗಾವಿ ಒಂದು ಕಡೆ ಅವರನ್ನು ಸೆಟ್ಲ್ ಮಾಡಲಾಯಿತು. ಆಯಿತಾ, ಈಗ ಬೆಳಗಾವಿಯಲ್ಲಿ ಕೊಟ್ಟು ಯಾರಿಗೆ ಬಸವರಾಜ ಬೊಮ್ಮಾಯಿ ಅವರು ಆಲ್ರೆಡಿ MLA, ಸಿಟ್ಟಿಂಗ್ MLA ಶಿಗ್ಗಾವಿ, ಅವರಿಗೆ ಕೊಡುವಂಥ ಅಗತ್ಯ ಇರಲಿಲ್ಲ, ಕೊಟ್ಟರೆ ತಪ್ಪೇನಲ್ಲ. ಮತ್ತೊಮ್ಮೆ ಅವರನ್ನು MP ಸೀಟ್ ಕೊಡಲಾಗಿತ್ತು. ಕಾಂತೇಶ್ ಕೊಟ್ಟಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿತ್ತು. ನಾನು ಕೇಳ್ತಾ ಇರೋದು, ಹಾಗಿದ್ದರೆ ಅವತ್ತು ಶಿವಮೊಗ್ಗದ ಟಿಕೆಟ್ ನಿಮಗೆ ಮಿಸ್ ಆದಾಗ ನೀವು ಕೂಡ ರೆಬೆಲ್ ಆಗಬೇಕಾಗಿತ್ತು ಅಂತೇಳಿ ನಿಮ್ಮ ಮನಸ್ಸಿಗೆ ಬಂತಾ ಈಶ್ವರಪ್ಪನವರೇ? ಅನೇಕ ನಮ್ಮ ಕಾರ್ಯಕರ್ತರು, ನಾನು ಅವತ್ತು MLA ಟಿಕೆಟು ನೀವು ಚುನಾವಣಾ ರಾಜಕಾರಣದ ಬೇಡ ಅಂತಂದಾಗ ಇಡೀ ಶಿವಮೊಗ್ಗ ಕಾರ್ಯಕರ್ತರು ಬಂದು ಭಾಳ ಒತ್ತಾಯ ಮಾಡಿದ್ರು, ದಯವಿಟ್ಟು ನೀವು ಎಲೆಕ್ಷನ್ ನಿಂತ್ಕೋಬೇಕು, ನಿಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ. ಆದರೆ ನನಗೆ ಅನ್ಯಾಯ ಅಲ್ಲ, ಈ ಪಕ್ಷ ನನಗೊಂದು ಸಿದ್ಧಾಂತ ಒಂದು ಕಲಿಸ್ಕೊಟ್ಟಿದ್ದಕ್ಕೋಸ್ಕರ ನಾನು ಮೋದಿಯವರು, ಅಮಿತ್ ಶಾ ಅವರು ಅವರೆಲ್ಲ ತೀರ್ಮಾನ ಮಾಡಿದ್ರೆ ಚುನಾವಣೆ ನಿರಲಿಲ್ಲ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋಂಥ ಕಾಂಗ್ರೆಸ್ ಸಂಸ್ಕೃತಿ ಕರ್ನಾಟಕ ರಾಜ್ಯದಲ್ಲಿ ಬಂದಿರೋದಕ್ಕೋಸ್ಕರ ನಾನು ಇವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. MLC ಮಾಡ್ತಾರಂತಲ್ಲ, ಬೇಡ ಅದು? ಈಗ MP ಟಿಕೆಟ್ ಕೊಟ್ಟು ಗೆಲ್ಸಾಯ್ತು ನನ್ನ ಮಗಗೆ, ಇಡೀ ರಾಜ್ಯ ಇಡೀ ಹಾವೇರಿ ಓಡಿ ಗೆಲ್ಸಾಯ್ತು MP-ನ. ಇನ್ನು MLC ಮಾಡೋದೊಂದು ಬಾಕಿ ಇದೆ. ಇಷ್ಟು ಸುಳ್ಳು ಹೇಳ್ತಾರೆ ಯಡಿಯೂರಪ್ಪನವರು ಅನ್ನೋದು ಬೇಜಾರು ನನಗೆ. ಈಗ ನೀವು ಪದೇ ಪದೇ ನೀವು ಅಧ್ಯಕ್ಷರಾಗಿದ್ದಾಗ ನಾವು ನೋಡಿದ್ದೀವಿ, ಇನ್ನಿತರ ಟೈಮಲ್ಲಿ ನೋಡಿದ್ದೀವಿ, ಯಾವುದಾದ್ರೂ ಪಕ್ಷದ ಸಮಸ್ಯೆ ಬಂದಾಗ ಕುಳಿತು ಮಾತಾಡೋಣ ರೀ, ಪಕ್ಷ ಇದೆ ರೀ, ವೇದಿಕೆ ಇದೆ ರೀ ಅಂತ ಹೇಳ್ತೀರಿ. ಯಡಿಯೂರಪ್ಪನವರು ನೀವು ಗಳಸ್ಯ ಕಂಠಸ್ಯ, ನಿಮಗೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಾಗೋದಿಲ್ವಾ? ನಿಮ್ಮ ಮಗನ ವಿರೋಧಿ ಆಗಿರ್ತಾರೆ ಯಡಿಯೂರಪ್ಪ? ಇದನ್ನ ನಮ್ಮ ಎಲ್ಲ ಪರಿವಾರದ ಪ್ರಮುಖರು ಯಡಿಯೂರಪ್ಪನವ್ರ ಹತ್ರ ಹೋಗಿ ಕೂತಿದ್ದಾರೆ. ನನ್ನ ಮಗನ ವಿಚಾರ ನಾನು ಹೋಗಿ ಯಡಿಯೂರಪ್ಪನವ್ರ ಹತ್ರ ಕೂತ್ಕೊಂಡು ಮಾತಾಡೋದು ಸರಿಯಾಗಲ್ಲ ಅಂತ ಅಂದ್ಕೊಂಡು ಹೋಗಿ ಮಾತಾಡಿದ್ದಾರೆ. ಅವ್ರು ಹೇಳಿದ್ರು ಇನ್ನೂ ಪ್ರಯತ್ನ ನಡೀತಾ ಇದೆ, ಕಾಂತೇಶಿಗೆ ಇನ್ನೂ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ರು. ಎರಡನೇದು, ಈಶ್ವರಪ್ಪನ ಡೆಲ್ಲಿಗೂ ಕರ್ಕೊಂಡಾಗ ಅಮಿತ್ ಶಾ ಭೇಟಿ ಮಾಡಿಸ್ತಾನೆ. ಯಾಕೆ ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಡಬೇಕಾದ್ರೆ ಶೋಭನ್ ಕರ್ಕೊಂಡು ಹೋಗಿದ್ರಿ, ಅಮಿತ್ ಶಾ ಭೇಟಿ ಮಾಡಿದ್ರಾ? ಎಲ್ಲವೂ ಕೇಳ್ತಾ ಕೂತ್ಕೊಂಡ್ರೆ ಬೇಕಾದಷ್ಟಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಸೈದ್ಧಾಂತಿಕವಾಗಿ ನಮ್ಮ ಪಕ್ಷದಲ್ಲಿ ಆಗ್ತಾ ಇರೋಂಥ ಅನ್ಯಾಯಗಳ ವಿರುದ್ಧ ನಮ್ಮ ರಾಜ್ಯದ ಕಾರ್ಯಕರ್ತರು ನೋವು ಅನುಭವಿಸ್ತಾರಲ್ಲ, ಅವರ ಧ್ವನಿಯಾಗಿ ನಾನು ಇವಾಗ ಚುನಾವಣೆ ಸ್ಪರ್ಧೆಗೆ ಇಳಿದಿದ್ದೇನೆ. ಈಗ ಹಾವೇರಿಯಲ್ಲಿ ಒಂದು ವೇಳೆ ಟಿಕೆಟ್ ಚೇಂಜ್ ಮಾಡಿ ನಿಮ್ಮ ಮಗನಿಗೆ ಕೊಟ್ಟಾರೆ, ಅದು ಎಲ್ಲ ಹಿರಿಯರು ಕೂತ್ಕೊಂಡು ಚರ್ಚೆ ಮಾಡಿದ್ರೆ, ಯಡಿಯೂರಪ್ಪನವ್ರು ಒಬ್ಬರೇ ಅಲ್ಲ, ಯಡಿಯೂರಪ್ಪನವ್ರು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಹಾವೇರಿ ಟಿಕೆಟ್ ಕೊಡ್ತಾರೋ ಬಿಡ್ತಾರೋ ಪ್ರಪಂಚಕ್ಕೆ ನಾನು ಉತ್ತರ ಕೊಡಲ್ಲ. ಆದರೆ ಅವ್ರು ಕೂತ್ಕೊಂಡು ಚರ್ಚೆ ಮಾಡಲಿ, ಆ ಟೈಮಲ್ಲೂ ನಾನು ಕರೀಲಿ. ಕರೆದಾಗ ಇದು ಏನೇನು ರಾಜ್ಯದಲ್ಲಿ ನಡೀತಾರೆ ಅಂತ ಈ ಅವ್ಯವಸ್ಥೆಗಳಿದೆಯಲ್ಲ ಭಾರತೀಯ ಜನತಾ ಪಾರ್ಟಿದು, ಇದನ್ನು ಅವ್ರ ಮುಂದೆ ಇಡ್ತೀನಿ. ಬರೀ ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಇದಷ್ಟೇ ಅಲ್ಲ ನನ್ನ ಉದ್ದೇಶ. ಈ ಮೂರ್ನಾಲ್ಕು ಹೇಳಿದ್ನಲ್ಲ, ಹಿಂದುತ್ವದ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಾ ಇದ್ದಾರೆ, ಹಳೆ ಕಾರ್ಯಕರ್ತ ತಾತ್ಸಾರ ಮಾಡಿದ್ದಾರೆ. ಇದೆಲ್ಲವನ್ನು ಅವ್ರ ಗಮನಕ್ಕೆ ತಂದು ನಾನು ಏನು ಮಾಡಬೇಕು ಅಂತ ತೀರ್ಮಾನ ಆಮೇಲೆ ಮಾಡ್ತೀನಿ. ಓಕೆ, ಈಗ ಈಶ್ವರಪ್ಪನವರೇ, ಒಂದು ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಮತ್ತೊಬ್ಬ ಅಭ್ಯರ್ಥಿ ಕಣಕ್ಕಿಳಿದ್ರೆ ಅವರನ್ನು ಬಂಡಾಯ ಅಂತ ಕರೆಯಲಾಗುತ್ತೆ, ಎಕ್ಸ್ಪೆಲ್ ಮಾಡುವಂಥ ಅಧಿಕಾರ ಇರುತ್ತೆ. ಆದರೆ ನೀವೊಂದು ಮಾತು ಹೇಳಿದ್ರಿ, ನಾನು ಇವತ್ತಲ್ಲ ನಾಳೆ ಮತ್ತೆ BJPನೇ, ಆದರೆ ನಾನು ಗೆದ್ದರೆ ನರೇಂದ್ರ ಮೋದಿಗೆ ನನ್ನ ಸಪೋರ್ಟ್. ಇದೇನು ಒಂದು ರೀತಿಯಲ್ಲಿ ಏನು ಆ್ಯಂಟಿಸಿಪೇಟ್ರಿ ಬೇಲ? ಏನು ನನ್ನನ್ನು ಪಕ್ಷದಿಂದ ಹೊರಗೆ ಹಾಕದೇ ಇರಲಿ, ನಾನು ಮೋದಿಯವ್ರ ಜೊತೆ ಇದ್ದೀನಿ, ನಿಮಗೆ ರೆಬೆಲ್ ಆಗೋದಪ್ಪ? ನಾನು ಅದಕ್ಕೆ ಹೇಳ್ತಿದ್ದೀನಲ್ರಿ, ನನಗಿದಷ್ಟು ಗೊತ್ತು. 40 ವರ್ಷದಿಂದ ಈ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ, ಪಕ್ಷದ ಸಂಘಟನೆ ಮಾಡಿದ್ದೀನಿ, 3 ಸರಿ ಅಧ್ಯಕ್ಷ ಆಗಿದ್ದೀನಿ. ಈ ಪಕ್ಷದಲ್ಲಿ ನಾನು ನಿಂತಂಥ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟರೆ ಕೊಡಲಿ, ಪಕ್ಷದ ಡಿಸ್ಮಿಸ್ ಬೇಕಾದ್ರೆ ಮಾಡಲಿ, ಆದರೆ ಚುನಾವಣೆ ಗೆಲ್ತೀನಿ. ಗೆದ್ದ ನಂತರ ಅದೇ ನರೇಂದ್ರ ಮೋದಿ, ಅದೇ BJP, ವ್ಯತ್ಯಾಸ ಆಗಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಈಶ್ವರಪ್ಪನವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ನಿಮ್ಮನ್ನು ಇಡೀ ಕರ್ನಾಟಕ ನೋಡಿದೆ, ನಿಮ್ಮನ್ನು ಭಾಳ ಹತ್ತಿರದಿಂದ ಬಲ್ಲರು ಕರ್ನಾಟಕದ ಜನ. ಎಲ್ರಿಗೂ ಪ್ರತಾಪ್ ಸಿಂಹಗೆ ಮಿಸ್ ಆದಾಗ, CT ರವಿಗೆ ಮಿಸ್ ಆದಾಗ, ನಿಮಗೆ ಮಿಸ್ ಆದಾಗ, ನಿಮ್ಮ ಮಗನಿಗೆ ಮಿಸ್ ಆದಾಗ ಒಂದು ದುಃಖ ಅಂತೂ ಆಗಿದೆ. ಒಂದು ಸುಖಾಂತ ಕಾಣಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಈಶ್ವರಪ್ಪನವ್ರದ್ದು ಮಾತು ಹೇಳಿದರು, ನಾನು ನಿಂತಿದ್ದೀನಿ, ಒಂದು ವೇಳೆ ನನಗೆ ನೋಟಿಸ್ ಕೊಡದಿದ್ದರೆ ಕೊಡಲಿ, ಪಕ್ಷದಿಂದ ಉಚ್ಚಾಟನೆ ಮಾಡೋದಾದರೆ ಮಾಡಲಿ, ಆದರೆ ನಾನು ಗೆಲ್ತೀನಿ, ಗೆದ್ದ ನಂತರ ಮತ್ತೆ ಮೋದಿಯವರಿಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ನನ್ನನ್ನು ಬೇಕಿದ್ದರೆ ಪಕ್ಷದಿಂದ ಉಚ್ಚಾಟನೆ ಮಾಡಲಿ, ನೋಟಿಸ್ ಕೊಡಲಿ ಅಂತ ಹೇಳ್ತಾ ಇರುವಂಥ ಮಾತು ನೋವಾಗಿದೆ ನನಗೆ ಅಂಥೇಳಿ ಸಮಗ್ರವಾಗಿ ಮಾತಾಡಿದರು.